ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕಿರಣ ಕನ್ನಡ ಬ್ಲಾಗ್. ಇವತ್ತು ಮನೆ ಕ್ಲೀನ್ ಮಾಡಬೇಕು ಅಂತ ಮನೆಗೆ ಹೋಗಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಪಾಪುನ ಅಮ್ಮನ ಮನೆಗೆ ಬಿಡೋಣ ಅಂದ್ಕೊಂಡು ಹೋಗ್ತಿದ್ವಿ. ಪಾಪುನೆಲ್ಲ ಅಮ್ಮನ ಮನೆಗೆ ಬಿಟ್ಟು ನಾವು ಹೊಸ ಮನೆಗೆ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು. ನಾವು ಮನೆ ಕ್ಲೀನ್ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ನನ್ನ ಮಗಳನ್ನ ನಮ್ಮ ಅಮ್ಮನ ಮನೆಗೆ ಬಿಡೋಕ್ಕೆ ಅಂತ ನಮ್ಮ ಮನೆಯವರು ಕರ್ಕೊಂಡು ಹೋಗ್ತಿದ್ದಾರೆ. ಅವಳಿದ್ರೆ ಏನು ಕೆಲಸನೂ ಮಾಡಿಸಲ್ಲ. ಹಾಗಾಗಿ ಅವಳನ್ನ ಫಸ್ಟು ನಮ್ಮ ಅಮ್ಮನ ಮನೆಗೆ ಬಿಟ್ಬಿಟ್ಟು ಆಮೇಲೆ ನಾವು ನಿಧಾನಕ್ಕೆ ಹೋಗಿ ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅವಳನ್ನ ಅಮ್ಮನ ಮನೆ ಬಿಡೋಕ್ಕೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಐಟಮ್ಸ್ನೆಲ್ಲ ಸ್ವಲ್ಪ ಹೊರಗಡೆ ಇಟ್ಕೊಂಡಿದ್ದೀನಿ. ಮನೆ ಕ್ಲೀನ್ ಮಾಡೋಕ್ಕಲ್ಲಿ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ಇಟ್ಕೊಂಡು ಇದ್ದೀನಿ. ಫಸ್ಟ್ ಇಲ್ಲಿರೋ ನಾವಿವಾಗಿರೋ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು. ಇಲ್ಲ ಅಂದರೆ ಹಿಂಸೆ ಆಗುತ್ತೆ. ಅಲ್ಲೂ ಕೆಲಸ ಮಾಡಿ ಇಲ್ಲೂ ಕೆಲಸ ಮಾಡಿ ಸ್ವಲ್ಪ ಸ್ಟ್ರೇನ್ಸ್ ಅನಿಸುತ್ತೆ. ಅದಕ್ಕೋಸ್ಕರ ನಾನೆಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪ ಬಟ್ಟೆ ಎಲ್ಲ 3 ಟೈಮ್ಸ್ ಬಟ್ಟೆ ತೊಳೆದಿದ್ದೆಲ್ಲ ಹಾಗೆ ಇಟ್ಬಿಟ್ಟಿದೆ. ಬಟ್ಟೆ ಎಲ್ಲ ಹಿಂಡಿಸ್ಬೇಕು. ಬಟ್ಟೆ ಎಲ್ಲ ಹಿಂಡಿಸ್ಕೊಂಡು ಅಲ್ಲಿ ಹೊರಡೋಣ. ಅವ್ರು ಬಿಟ್ಬಿಟ್ಟು ಬರೋಷ್ಟರಲ್ಲಿ ನನ್ನ ಪಾತ್ರೆನೂ ಮತ್ತು ಬಟ್ಟೆನೂ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊತಾ ಇದ್ದೆ. ಮತ್ತು ಹಾಗೆ ಕೆಳಗಡೆ ಬಂದೆ. ನೋಡಿ ನಮ್ಮ ಪಾರ್ಕಿಂಗು ರೋಡು ಎಲ್ಲ ಯಾವ ಥರ ಮಾಡಿಟ್ಟಿದ್ದಾರೆ ಅಂದರೆ ಇದನ್ನೆಲ್ಲ ಸ್ಟಾರ್ಟ್ ಮಾಡಿ ಆಲ್ರೆಡಿ 1 ವೀಕ್ ಆಯಿತು. ಮತ್ತು ಇನ್ನೂ ಏನೂ ಕ್ಲಿಯರೇ ಆಗಿಲ್ಲ. ಹಾಗೆ ಮನೆ ಹತ್ರ ಹೋಗ್ತಾ ಇದ್ದೀವಿ. ರೋಡೆಲ್ಲ ಹಾಗೆ ಆಗಿತ್ತು ಕ್ಲೀನ್ ಮಾಡೋಕ್ಕೆ. ನಾನು ನಮ್ಮ ಮನೆಯವ್ರನ್ನ ರೇಗಿಸ್ತಾ ಇದ್ದೆ. ನಾವು ಇದನ್ನೆಲ್ಲ ಇಟ್ಕೊಂಡು ಹೋಗ್ತಿರೋ ನಾವು ಪ್ಲಾಸ್ಟಿಕ್ ಮಾರೋರ ಥರ ಕಾಣಿಸ್ತಾ ಇದ್ದೀವಿ ಅಲ್ವಾ ಅನ್ನೋ ಥರ ಫೀಲ್ ಆಗ್ತಿತ್ತು ಅಂತ ಹೇಳಿದೆ. ಮನೆ ಹತ್ರ ಬಂದ್ವಿ. ಯಾವ್ಯಾವ್ದನ್ನ ಏನೇನು ಕ್ಲೀನ್ ಮಾಡಬೇಕು ಅಂತ ನೋಡ್ತಾ ಇದ್ವಿ. ಸ್ವಲ್ಪ ಸೋಕೇಸ್ತು ಸ್ವಲ್ಪ ಎಲ್ಲ ವುಡನ್ನೆಲ್ಲ ಲೂಸ್ ಆಗಿತ್ತು. ಅದನ್ನೆಲ್ಲ ನೋಡ್ತಾ ಇದ್ವಿ. ಎಲ್ಲ ಯಾವ್ದಾದ್ರು ಬ್ರೋಕನ್ ಆಗಿದೆಯಾ ಅಂತ, ಯಾವುದನ್ನ ಕ್ಲೀನ್ ಮಾಡಬೇಕು ಯಾವುದನ್ನ ಕ್ಲೀನ್ ಮಾಡಬಾರ್ದು ಅಂತ ಎಲ್ಲ ನೀಟಾಗಿ ನೋಡಿಕೊಂಡು ಒಂದು ಸಲ ಸ್ಟಾರ್ಟಿಂಗಿಂದ ಮಾಡೋಣ ಅಂದ್ಕೊಂಡು ನೋಡ್ತಾ ಇದ್ವಿ. ಎಲ್ಲ ನೀಟಾಗಿತ್ತು. ಆದರೂ ಸ್ವಲ್ಪ ನಾವು ಬರಬೇಕು ಅಂದರೆ ಎಲ್ಲ ಡೀಪ್ ಕ್ಲೀನ್ ಮಾಡಬೇಕಿತ್ತು. ಅದಕ್ಕೆ ನೀಟಾಗಿ ಎಲ್ಲನೂ ಫಸ್ಟಿಗೆ ಯಾವ್ಯಾವ ಥರ ಇದೆ. ಆದರೆ ರೂಮ್ಗೆ ಸ್ವಲ್ಪ ಪೇಂಟಿಂಗ್ ಆಗಿಲ್ಲ ಅಂತ ಅನಿಸ್ತು. ಅದಕ್ಕೆ ನಮ್ಮ ಮನೆಯವರೆಲ್ಲ ನೋಡ್ತಾ ಇದ್ದರು. ಏನಾದರೂ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಯಾವುದನ್ನು ಎಲ್ಲಿಂದ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ಕನ್ಫ್ಯೂಸ್ ಆಗಿಬಿಡುತ್ತೆ. ನೋಡ್ಕೊಂಡು ನಿಂತ್ಕೊಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ಕೆಲಸ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಕೆಲಸಕ್ಕೆ ಕೈ ಹಾಕಿದ್ರೆ ನಿಲ್ಲಿಸೋದೇ ಇಲ್ಲ. ಹಾಗೆ ನಮಗೆ ಕೆಲಸ ಮಾಡೋಕ್ಕೂ ಮನಸ್ಸು ಬರ್ತಿರಲಿಲ್ಲ. ಏನು ಮಾಡಬೇಕು ಅಂತ ಸುಮ್ಮನಿದ್ದೆ. ಆಮೇಲೆ ಸ್ಟಾರ್ಟಿಂಗ್ ಕಿಚನಿಂದನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಕಿಚನಿಂದನೇ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಕ್ಲೀನ್ ಆದರೆ ಮನೆ ಎಲ್ಲ ಕ್ಲೀನ್ ಆದಂಗೆ ಅಂತ ಫೀಲ್ ಆಗುತ್ತೆ ನನಗಂತೂ. ಅದಕ್ಕೆ ಫಸ್ಟು ಅಡುಗೆ ಮನೆಯಿಂದನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಸೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪ್ರತಿಯೊಂದೂ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ದೊಡ್ಡ ಮನೆ ಮಾಡೋದು ಸಾಕು, ಕ್ಲೀನ್ ಮಾಡೋದು ಸಾಕು ಅಂತ ಅನಿಸ್ಬಿಡುತ್ತೆ. ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಾದಮೇಲೆ ಮನೆ ಹತ್ರ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಹೊರಗಡೆ ಹೋಗ್ತಿದ್ವಿ. ಮಳೆ ಬಂದಿತ್ತು. ಮಳೆ ಬಂದು ಹೋದ್ಮೇಲೆ ಹೊರಗಡೆ ಹೋಗಬೇಕಿತ್ತು. ಪಾಪುನ ಯಾಕೋ ರಾತ್ರಿ ಟೈಮು ಬೆಚ್ಚಿ ಬೀಳ್ತಾಯಿದ್ಲು. ಅದಕ್ಕೆ ಸ್ವಲ್ಪ ಹೋಗಿ ತಾಯ್ತಾ ಹಾಕ್ಸೋಣ. ಮತ್ತು ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮ್ಮ ರಾಮನಗರದಲ್ಲಿ ಬಂಡಿ ಮಾಕಾಳಮ್ಮಂದು ಹಸಿ ಕರ್ಗ ಇದೆ. ಅದು ದೇವ್ರ ಕುಣಿತ ಎಲ್ಲ ಇರುತ್ತೆ. ಅದನ್ನೆಲ್ಲ ಹಂಗೆ ನೋಡ್ಕೊಂಡು ಬರೋಣ ತಾಯ್ತಾ ಹಾಕಿಸ್ಕೊಂಡೆ ಅಂತ ಹೋಗ್ತಾಯಿದ್ವಿ. ನೋಡಿ ನಮ್ಮ ರೋಡ್ ಯಾವ ಕತೆ ಆಗಿದೆ ಅಂದರೆ ಕೆಮ್ಮಣ್ಣು ಗುಂಡಿನಾರು ವಾಸಿ ಅಷ್ಟು ಅಧ್ವಾನ ಆಗಿಬಿಟ್ಟಿದೆ. ಅದರಲ್ಲಂತೂ ರೋಡ್ ಅಗ್ದಿ ಮಣ್ಣೆಲ್ಲ ಹಾಗೆ ಬಿಟ್ಟಿದ್ದರಿಂದ ಮಳೆ ಬಂದು ನಿಂತು ಹೋದ್ಮೇಲೆ ಆ ಕೆಸರೆಲ್ಲ ಫುಲ್ಲು ಗಬ್ಬೆಬ್ಬಾಗಿ ರೋಡಲ್ಲಿ ಹೋಗೋದಕ್ಕೂ ಭಯ ಆಗ್ತಿತ್ತು. ಎಲ್ಲಿ ಸ್ಕಿಡ್ಡಾಗಿ ಬಿದ್ದೋಗ್ಬಿಡ್ತೀವೋ ಅನ್ನೋ ಥರ ಭಯ ಆಗ್ತಿತ್ತು. ಅಷ್ಟು ವರ್ಸ್ಟಾಗಿತ್ತು ರೋಡು. ಆಮೇಲೆ ನಮ್ಮ ಪಾಪುಗೆ ಯಾಕೋ ನೈಟ್ ಟೈಮು ಫುಲ್ ಬೆಚ್ಚಿ ಬೀಳ್ತಾಯಿದ್ಲು. ಯಾಕೆ ಬೆಚ್ಚಿ ಬೀಳ್ತಿದ್ಲು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಒಂದು ಸಲ ಹೋಗಿ ದರ್ಗಾದಲ್ಲಿ ತಾಯ್ತಾ ಹಾಕ್ಸ್ಕೊಂಡ್ರೆ ಅವಳಿಗೆ ಜ್ವರ ಇದ್ದರೂ ಬೇಗ ಕಮ್ಮಿ ಆಗಿಬಿಡುತ್ತೆ. ಏನೇ ಪ್ರಾಬ್ಲಮ್ ಇದ್ದರೂ ಅವಳಿಗೆ ಹೋಗಿ ಅಲ್ಲಿ ತಾಯ್ತಾ ಹಾಕ್ಸಿದ್ರೆ ಕಮ್ಮಿ ಆಗುತ್ತೆ. ಅದಕ್ಕೆ ಹಂಗೆ ತಾಯ್ತಾ ಹಾಕ್ಸ್ಕೊಂಡು ಹಂಗೆ ಹೋಗಿ ಅಮ್ಮನವ್ರ ಕುಣಿತ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಹಾಗೆ ಎಲ್ಲ ಆಯಿತು. ನಮ್ಮ ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರ್ಗಕ್ಕೆ ಎಲ್ಲ ಲೈಟ್ ಅರೇಂಜ್ಮೆಂಟ್ ಎಲ್ಲ ವರ್ಷ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಅಂದರೆ ಅಷ್ಟೇ ಚೆನ್ನಾಗಿ ಆಗ್ತದೆ. ಬಟ್ ಈ ವರ್ಷ ಇನ್ನೂ ಏನು ಅರೇಂಜ್ಮೆಂಟ್ ಮಾಡಿರ್ತಾರ. ಇನ್ನೂ ಒಂದು 15 ದಿನ ಇದೆ ಎನ್ನುವಂಗೆ ರಾಮನಗರದಲ್ಲಿ ಬಂಡಿ ಮಾಕಾಳಮ್ಮದು ಹಸಿ ಕರ್ಗ ಇರುತ್ತೆ. ಹಸಿ ಕರ್ಗನೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡೋದಕ್ಕೆ ಅದು ಕುಣಿತ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ದರ್ಗಾ ಹತ್ರ ಹೋಗಿ ಪಾಂಪೆಲ್ಲ ಇದೆಲ್ಲ ತಾಯ್ತ ಎಲ್ಲ ಹಾಕ್ಸ್ಕೊಂಡು ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡೋಕ್ಕೆ ಹೋದ್ವಿ. ಹಾಗೆ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ನಾನು ಪಾಪು ಹಸ್ಬೆಂಡ್ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಹೊರಟ್ವಿ. ಅದನ್ನ ನೋಡೋಕ್ಕೆ 2 ಕಣ್ಣು ಸಾಲಲ್ಲ.
ಮೈಸೂರಲ್ಲಿ ದಸರಾ ಹೇಗೋ ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಗ ಹಾಗೆ ನೋಡೋದಕ್ಕಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ನೋಡಿ ಎಂಜಾಯ್ ಮಾಡಿ. ಅದನ್ನ ಕ್ಲಿಪ್ಪಿಂಗ್ನೆಲ್ಲ ಆ್ಯಡ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕುಣಿತಿದೆ ಅಂತ. ಇದು ಹಸಿ ಕರಗ ಅಂತಂದರೆ ಅಮ್ಮನವ್ರ ಕೊಂಡಕ್ಕೆ ಒಂದು ವಾರ ಮುಂಚೆಗೆ ಮುಂಚಿತವಾಗಿ ಅವರಿಗೆ ಕಂಕಣ ಎಲ್ಲ ಕಟ್ಟು ಮನೆಯಿಂದ ಹೊರಗಡೆ ಇಟ್ಟು ಅವ್ರಿಗೆ ಪ್ರತಿಯೊಂದನ್ನು ಶಾಸ್ತ್ರೋಕ್ತವಾಗಿ ಹೊರಗಡೆ ಮಾಡಿ ಎಲ್ಲ ತಯಾರಿ ಮಾಡಿಕೊಂಡು ಪ್ರತಿಯೊಂದನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿ ಅಮ್ಮನ್ನೆಲ್ಲ ಕರ್ಕೊಂಡು ಬಂದು ಅದಾದಮೇಲೆ ಒಂದು ವಾರಕ್ಕೆ ಅಮ್ಮನವ್ರ ಕೊಂಡ ಇರುತ್ತೆ. ಅದನ್ನು ಎಷ್ಟು ಅದ್ಧೂರಿಯಾಗಿ ಮತ್ತು ಕೊಂಡ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ನೋಡಿಕೊಂಡು ಮನೆ ಕಡೆ ಹೊರಟ್ವಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಕಾವ್ಯ ಕಿರಣ್ ವ್ಲಾಗ್. ಥ್ಯಾಂಕ್ ಯು ಆಲ್. ಬಾಯ್. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಮತ್ತು ಯಾವ ಥರ ಕಂಟೆಂಟ್ನ ವಿಡಿಯೋ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೋ ಅದು ಯಾವುದು ಅಂತ ಕಮೆಂಟ್ ಮಾಡಿ. ನಾನು ನೋಡಿಕೊಂಡು ಆ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಹೊಸದಾಗಿ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮೀ. ಬಾಯ್. ಥ್ಯಾಂಕ್ ಯು ಆಲ್.